ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ಅಮೃತಾಂಶೋದ್ಭವ ಅಂದರೆ, ಅಮೃತಾಂಶು ಅಂದರೆ ಚಂದ್ರ ಉದ್ಭವಿಸಿರ್ತಕ್ಕಂಥದ್ದು ಸಮುದ್ರದಿಂದ. ಆ ಸಮುದ್ರವೇ ಈ ವಿಷ್ಣು ಸಹಸ್ರನಾಮಕ್ಕೆ ಆಕರ ಅಂದರೆ ಬೀಜ, ಅಲ್ಲಿಂದ ಇದು ಪ್ರಾರಂಭವಾಗಿದೆ ಅಥವಾ ಅಲ್ಲಿಂದ ಹುಟ್ಟಿದೆ. ಇದು ಜ್ಞಾನದ ಸಮುದ್ರ ಆಗಿರ್ಬೋದು, ವೈರಾಗ್ಯದ ಸಾಗರವಾಗಿರ್ಬೋದು. ಈ ರೀತಿ ಒಂದು ಉತ್ಕೃಷ್ಟವಾದ ಭಾವದಿಂದ ಇದು ಉತ್ಪತ್ತಿಯಾಗಿದೆ. ಅಮೃತಾಂಶೋದ್ಭವೋ ಬೀಜಂ ಶಕ್ತಿ ದೇವಕಿ ನಂದನ. ನಿಮಗೆ ಗೊತ್ತಿರೋ ಹಾಗೆ ಆ ಸಮುದ್ರ ಮಂಥನ ಕಾಲದಲ್ಲೂ ಮಂದರ ಪರ್ವತವೂ ವಿಷ್ಣುವೇ, ವಾಸುಕಿಯೂ ವಿಷ್ಣುವೇ, ಕೂರ್ಮಾವತಾರವೂ ವಿಷ್ಣುವೇ. ಅಲ್ಲಿ ಸಮಸ್ತ ಶಕ್ತಿ ವಿಷ್ಣುವೇ. ಈ ವಿಷ್ಣು ಸಹಸ್ರನಾಮದಲ್ಲೂ ಅದಕ್ಕೆ ಶಕ್ತಿ ವಿಷ್ಣುವೇ. ಕೃಷ್ಣ ಪರಮಾತ್ಮನೇ ಇದಕ್ಕೆ ಶಕ್ತಿ ಅಂತ ಹೇಳಿದ್ದಾರೆ. ತ್ರಿಸಾಮಾ ಹೃದಯಂ ತಸ್ಯ. ಈ ವಿಷ್ಣು ಸಹಸ್ರನಾಮಕ್ಕೆ ಹೃದಯ ಭಾಗ, ಮೂಲ ಅಥವಾ ಮುಖ್ಯವಾದದ್ದು ಯಾವುದು? ತ್ರಿಸಾಮ. ತ್ರಿಸಾಮ ಅಂದರೆ 3 ಸಂಧ್ಯಾಕಾಲಗಳು ಅಂತ ಭಾವಿಸ್ಕೊಂಡ್ರೆ, ಪ್ರಾತಃ ಸಂಧ್ಯೆ, ಮಾಧ್ಯಾಹ್ನಿಕ ಸಂಧ್ಯೆ, ಸಾಯಂ ಸಂಧ್ಯೆ. ಯುಗ ಸಂಧ್ಯೆಗಳು ಅಂತ ಭಾವಿಸ್ಕೊಂಡ್ರೆ ಯುಗದ ಆದಿ, ಯುಗದ ಮಧ್ಯಭಾಗ, ಯುಗಾಂತ್ಯವಾಗಿದೆ. ಪ್ರಪಂಚದ ಆದಿ, ಪ್ರಪಂಚದ ಮಧ್ಯಭಾಗ, ಪ್ರಪಂಚದ ಅಂತ್ಯಭಾಗ. ಪ್ರಪಂಚಕ್ಕೆ ಮೂಲವಾಗಿರ್ತಕ್ಕಂಥ ವೇದಗಳು, ಆ ವೇದಗಳಲ್ಲಿ ಋಗ್ಯಜು ಸಾಮ ಅಂತಕ್ಕಂಥ 3 ವೇದಗಳು ಗಾನ ರೂಪದಲ್ಲಿರ್ತಕ್ಕಂಥ ಕೀರ್ತನೆ ಆಗಿರೋದ್ರಿಂದ ಅದನ್ನು ಕೂಡ ಇಲ್ಲಿ ತ್ರಿಸಾಮ ಅಂತ ಭಾವಿಸ್ಕೊಳ್ತಕ್ಕಂಥ ವಿಧಾನ ಇದೆ. ಎಲ್ಲವನ್ನೂ ಲೆಕ್ಕ ಮಾಡಿ ನೋಡಿದ್ರೆ ವೇದಗಳು ಇದಕ್ಕೆ ಮೂಲ. ತ್ರಿಸಾಮ ಹೃದಯಂ ತಸ್ಯ. ಯಾಕಂದರೆ ಮೊದಲೇ ಹೇಳಿದ ಹಾಗೆ ಋಷಿಭಿ ಪರಿಗೀತಾನಿ, ಋಷಿಗಳಿಂದ ಹಾಡಿ ಹೊಗಳಿರ್ತಕ್ಕಂಥ ಹೆಸರುಗಳು ಇದಾಗಿರೋದ್ರಿಂದ ಋಷಿಗಳು ಯಾವುದನ್ನು ಯಾವಾಗಲೂ ಹಾಡಿ ಹೊಗಳ್ತಾರೆ? ವೇದಗಳನ್ನು ಹೊಗಳ್ತಾರೆ. ಹಾಗಾಗಿರೋದ್ರಿಂದ 3 ವೇದಗಳು ಇದಕ್ಕೆ ಹೃದಯ, ಮುಖ್ಯ ಭಾಗವಾಗಿದೆ. ಆ ಹೃದಯಗಳಿಂದಲೇ ಈ ವಿಷ್ಣು ಸಹಸ್ರನಾಮದ ಒಂದೊಂದು ಮುತ್ತುನು ಹೆಕ್ಕಿ ತೆಗೆದಿರತಕ್ಕಂಥದ್ದು. ತ್ರಿಸಾಮ ಹೃದಯಂ ತಸ್ಯ. ಹಾಗಾದರೆ ಇಷ್ಟು ದೊಡ್ಡ ಕೀರ್ತಿ ಇರತಕ್ಕಂಥ ಈ ವಿಷ್ಣು ಸಹಸ್ರನಾಮ ಯಾತಕ್ಕಾಗಿ ವಿನಿಯೋಗವಾಗುತ್ತೆ? ಯಾಕೆ ವಿಷ್ಣು ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡಬೇಕು? ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಸದಾ ವೈಷಮ್ಯ ತುಂಬಿಕೊಂಡಿರುತ್ತೆ. ಒಳ್ಳೆಯದು, ಕೆಟ್ಟದ್ದು, ಆಸೆ, ಇನ್ನೊಂದು ಮತ್ತೊಂದು, ಇಂಥದ್ದೆಲ್ಲ ತುಂಬಿರುತ್ತೆ. ಇದು ಶಮನವಾಗಬೇಕು. ಮನಸ್ಸು ಶಾಂತವಾಗಿರಬೇಕು. ಲೋಕದಲ್ಲಿ ಅನೇಕ ವಿಧವಾದ ಭವಬಾಧೆಗಳು ತುಂಬಿರುತ್ತೆ. ಅದು ಶಮನವಾಗಬೇಕು. ಲೋಕ ಶಾಂತಿಯುತವಾಗಿರಬೇಕು. ಹೀಗೆ ಪ್ರಪಂಚ ಶಾಂತಿಯಾಗಿರೋದಕ್ಕೋಸ್ಕರ, ಮನುಷ್ಯರ ಮನಸ್ಸು ಶಾಂತಿಯಾಗಿರೋದಕ್ಕೋಸ್ಕರ ಇದರ ವಿನಿಯೋಗ. ವಿಷ್ಣು ಸಹಸ್ರನಾಮ ಯಾಕೆ ಹೇಳಬೇಕು? ಮನಸ್ಸು ಪ್ರಶಾಂತವಾಗಿರೋದಕ್ಕೋಸ್ಕರ ಹೇಳಬೇಕು ಅಂತ ಇದರ ಉದ್ದೇಶ.